ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಕೊಕಟನೂರಿನಲ್ಲಿ ರಜತ ಮಹೋತ್ಸವದ ಸಂಭ್ರಮದಲ್ಲಿ 2001-2002ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ದಿನಾಂಕ 2/5/2026ರಂದು ನಡೆಯಲಿರುವ ಗುರುವಂದನಾ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಉದ್ಘಾಟನಾ ಸಮಾರಂಭ ನಡೆಯಿತು. ಮುಖ್ಯೋಪಾಧ್ಯಾಯರಾದ ಶ್ರೀ ಅನಿಲ್ ಮೇಲಿನಕೇರಿ ಆಮಂತ್ರಣ ಪತ್ರಿಕೆ ಉದ್ಘಾಟನೆ ನೆರವೇರಿಸಿದರು. ಈ ಸಮಯದಲ್ಲಿ ಊರಿನ ಹಿರಿಯರು, ಮುಖಂಡರು ಹಾಗೂ ಹಳೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮತ್ತು 2ನೇ ಸಾಲಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಭ್ಯಾಸ ಮಾಡಿರುವಂತಹ 8ರಿಂದ 10 ಅಂದರೆ SLC ಮಕ್ಕಳ ಗುರುವಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಇವತ್ತು ಶಾಲೆಯ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡುವಂತಹ ಸಮಾರಂಭ ವಿದ್ಯುಕ್ತವಾಗಿ ಸರಸ್ವತಿ ಮಾತೆಯ ಕುರಿತು ಇವತ್ತಿನ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭವನ್ನು ಇದೇ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಯುತ ಅನಿಲ್ ಮೇಲಿನಕೇರಿ ಸರ್ ಅವರಿಂದ ಈ ಕಾರ್ಡನ್ನು ನಾವು ಮೊಬೈಲ್ಸ್ ಉದ್ಘಾಟನೆ ಮಾಡೋದ್ರ ಮೂಲಕ ಹಮ್ಮಿಕೊಂಡಿದ್ದೇವೆ. ಸೊ ಮೊದಲನೇದಾಗಿ ಈ ಶಾಲೆಯ ಪ್ರಧಾನ ಗುರುಗಳನ್ನು ನಾನು ಎಲ್ಲರ ವತಿಯಿಂದ ಇಲ್ಲಿ ಸೇರಿರುವಂಥ ಎಲ್ಲ ವಿದ್ಯಾರ್ಥಿಗಳ ವತಿಯಿಂದ ಮೊದಲು ಅವರನ್ನು ಚಪ್ಪಾಳೆ ತಟ್ಟೋದ್ರ ಮೂಲಕ ಸ್ವಾಗತ ಮೂಲಕ ಅವರನ್ನು ಈ ಕಾರ್ಯಕ್ರಮವನ್ನು ಬಿಡುಗಡೆಗೊಳಿಸಬೇಕೆಂದು ಅವರಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೀನಿ. ಸವಿ ನೆನಪು ಸವಿ ನೆನಪು ಸಾವಿರ ನೆನಪು ಮೊದಲು ಹಿಡಿದ ಬಣ್ಣದ ಚಿಟ್ಟೆ ಮೊದಲು ಸೇರಿದ ಗಣೇಶ ಬೀಡಿ ಎಲ್ಲರ ಕೈಯಾಗ ನೋಡ್ಕೊರಿ ಮೊದಲು ಕಂಡ ಟೂರಿಂಗ್ ಸಿನಿಮಾ ಮೊದಲು ಗೆದ್ದ ಕಬಡ್ಡಿ ಆಟ ಮೊದಲಿದ್ದ ಹಳ್ಳಿಯ ಗರಿಮನೆ ಮೊದಲಿಂದ ಕೈ ತುತ್ತೂಟ ಮೊದಲಾಡಿದ ಚುಕ್ಕುಬುಕ್ಕು ಪಯಣ ಮೊದಲಾಡಿಸಿದ ಗೆಳೆಯನ ಮರಣ. 2001-2ನೇ ಸಾಲಿನ ವಿದ್ಯಾರ್ಥಿಗಳ ಸಾಕಷ್ಟು ದೇಣಿಗೆಗಳನ್ನು ಕೂಡ ನೀಡಿದ್ದಾರೆ. ಸಾಕಷ್ಟು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇದೊಂದು ಭಾಳ ಸಂತಸದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದನ್ನು ನೋಡಿ ಭಾಳಷ್ಟು ಸಂತೋಷ ಹಾಗೂ ಉಳಿದ ಎಲ್ಲ ಗ್ರಾಮದ ನಾಯಕರಿಗೂ ಕೂಡ ಹಳೆಯ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಪ್ರೇರಣಾದಾಯಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಅವರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ನಾವು 2001 ಮತ್ತು 2002ನೇ ಸಾಲಿನಲ್ಲಿ ಕಲಿತಂಥ SLC ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಕೂಡಿಕೊಂಡು ಒಂದು ಗುರುಗಳಿಗೆ ವಂದನೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಮೇ 2ನೇ ತಾರೀಕರಲ್ಲಿ ಹಮ್ಮಿಕೊಂಡಿದ್ದು, ಅದರ ಪೂರ್ವಭಾವಿಯಾಗಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡುವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಎಲ್ಲರೂ ಇಲ್ಲಿ ಕಲಿತಂಥ ನನ್ನ ಸ್ನೇಹಿತರು ಕೂಡ ಇಲ್ಲಿ ಇವತ್ತು ಹಾಜರಿದ್ದಾರೆ. ಅದೇ ರೀತಿ ಆಮಂತ್ರಣ ಪತ್ರಿಕೆಯನ್ನು ಉದ್ಘಾಟಕರಾಗಿ ನಾವು ಇದೇ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮೇಲಿನಕೇರಿ ಸರ್ ಇದನ್ನು ಉದ್ಘಾಟನೆ ಮಾಡಿ ನಮ್ಮ ಕಾರ್ಯಕ್ರಮದ ಮೊದಲ ಸಂಚಿಕೆಯನ್ನು ಅವರ ಅಮೃತಹಸ್ತದಿಂದ ಸ್ಟಾರ್ಟ್ ಆಗಿದೆ. ಇದೇ ರೀತಿ ಎಲ್ಲರೂ ಕೂಡಿಕೊಂಡು ಎಲ್ಲರಿಗೂ ಮಾದರಿ ಆಗಬೇಕು ನಮ್ಮ ಈ ಕಾರ್ಯಕ್ರಮ. ಮೊಟ್ಟ ಮೊದಲಾಗಿ ನಾವು ಈ ಗುರುವಂದನಾ ಕಾರ್ಯಕ್ರಮವನ್ನು ಮೇ 2ನೇ ತಾರೀಕನ್ನು ಹಮ್ಮಿಕೊಂಡಿದ್ವಿ. ಎಲ್ಲ ಗುರುಗಳನ್ನು ಕರೆಸಿ ಎಲ್ಲ ನಮ್ಗಿಂತ ಮುಂದೆ ಮತ್ತು ನಮ್ಮ ಹಿಂದೆ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಮಾದರಿ ಕಾರ್ಯಕ್ರಮ ಆಗಬೇಕು. ಆ ಕಾರ್ಯಕ್ರಮದ ಜೊತೆಗೆ ನಮ್ಮ ಇದು ಪ್ರೌಢಶಾಲೆಯು ಒಂದು ಪ್ರಗತಿ ಆಗಬೇಕಂತ ನಮ್ಮದು ಒಂದು ಯೋಜನೆ ಇದೆ. ಆ ಯೋಜನೆಗೆ ಆ ದೇವರು ಸಹಕಾರ ಕೊಡಲಿ ಅಂತ ನಾನು ಮಾತಾಡೋದು ಈ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರಗಳನ್ನು ತಿಳಿಸುತ್ತಾ ನಾವು 2001-2ನೇ ಸಾಲಿನ ಗುರುವಂದನಾ ಕಾರ್ಯಕ್ರಮವನ್ನು ಕಳೆದ 1 ವರ್ಷಗಳ ಹಿಂದೆಯಿಂದ ತಯಾರು ಮಾಡ್ಕೊಂಡು ಬಂದಿದ್ವಿ. ಈ ಕಾರ್ಯಕ್ರಮ ಕಳೆದ ವರ್ಷ ನಾವು ಸ್ನೇಹ ಸಮ್ಮೇಳನ ಎಂಬ ಕಾರ್ಯಕ್ರಮವನ್ನು ಮಾಡಿದ ದಿನದಿಂದಲೇ ಇದರ ಪೂರ್ವ ತಯಾರಿ ಮಾಡಿಕೊಂಡು ಸರಿಸುಮಾರು ನಾವು ಇಲ್ಲಿ SLC ಓದಿದವರು 120 ಜನ ವಿದ್ಯಾರ್ಥಿಗಳು ಇರೋದ್ರಿಂದ ಸಾಕಷ್ಟು ಜನ ಒಳ್ಳೊಳ್ಳೆಯ ಒಂದು ಹುದ್ದೆಯಲ್ಲಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳನ್ನು ಕಳೆದ 1 ವರ್ಷಗಳಿಂದ ಸಂಪರ್ಕ ಸಾಧಿಸಿ ಅವರೆಲ್ಲರೂ ಕಾಂಟ್ಯಾಕ್ಟ್ ಮಾಡಿಕೊಂಡ
ಎಲ್ಲ ಒಂದು ಗುರುವಂದನ ಎಂಬ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾವೇನು ಮಾಡಿದ್ದೀವಿ, ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ದೀವಿ. ಈ ನಮ್ಮ ಗುರುವಂದನ ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂತಂದ್ರೆ, ಈ ಶಾಲೆಯೊಳಗೆ ನಾವು 2001 ಮತ್ತು 2ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ಕೂಡಿಕೊಂಡು ಈ ಶಾಲೆಯಲ್ಲಿರುವಂಥ ಒಂದು ವರ್ಗ ಕೋಣೆಯನ್ನು ದತ್ತು ಪಡೆದುಕೊಂಡು ಅದಕ್ಕೂ 2 ರಿಂದ 2.5 ಲಕ್ಷ ರೂಪಾಯಿದಷ್ಟು ನಾವು ಆ ದೇಣಿಗೆಯನ್ನು ಸಂಗ್ರಹ ಮಾಡಿ ಆ ಕೋಣೆಗಾಗಿ ಅದಕ್ಕೆ ಬಣ್ಣ ಹಚ್ಚೋದು ಆಗಿರ್ಬೋದು, ಆಮೇಲೆ ಟ್ಯೂಬ್ಲೈಟ್ ಜೋಡಿಸೋದಾಗಿರ್ಬೋದು ಅಥವಾ ಫ್ಯಾನ್ ಜೋಡಿಸೋದಾಗಿರ್ಬೋದು, ಜೊತೆಗೆ 2 ಲಕ್ಷ ರೂಪಾಯಿ ಮೊತ್ತದ ಒಂದು ಸ್ಮಾರ್ಟ್ ಟಿವಿಯನ್ನು ಆ ವರ್ಗ ಕೋಣೆಗೆ ಅಳವಡಿಸಿ ಈ ನಮ್ಮ ಬ್ಯಾಚ್ ವತಿಯಿಂದ ಈ ಶಾಲೆಗೆ ಒಂದು ವಿಶೇಷವಾದಂಥ ಕಾಣಿಕೆಯನ್ನು ಕೊಡಬೇಕನ್ನುವಂಥ ಉದ್ದೇಶದಿಂದ ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಮೂಲಕ ತಮಗೆಲ್ಲರಿಗೂ ತಿಳಿಸುವುದೇನಂತಂದರೆ, ಮೇ 2, 2026 ಆಗಮಿಸುವಂಥ ಎಲ್ಲ ಗುರುಗಳನ್ನು ಕೂಡ ನಾವು ಸತ್ಕರಿಸುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಒಂದು ವಿಶೇಷ ಕಾರ್ಯಕ್ರಮವನ್ನು ಇವತ್ತಿನಿಂದ ಪ್ರಾರಂಭಿಸ್ತಾ ಇದ್ದೀವಿ. ಎಲ್ಲರೂ ಇದರ ಮೂಲಕ ನಾವು ತಿಳಿಸುವುದೇನೆಂದರೆ, ಈ ಕಾರ್ಯಕ್ರಮಕ್ಕೆ ತಮ್ಮದೆಲ್ಲರದು ಕೂಡ ಶುಭಾಶೀರ್ವಾದ ಇರಲಿ ಎಂಬ ಮಾತನ್ನು ಹೇಳುತ್ತಾ ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ ತಮಗೆ ವಂದನೆ ತಿಳಿಸುತ್ತೇನೆ. ಅಭಿನಂದನೆ.